ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಬಿಂದುಶ್ರೀ ಕಿಚನ್. ಇವತ್ತಿನ ರೆಸಿಪಿ ಆಲೂ ಪರೋಟ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಆಲೂ ಪರೋಟ ಅನ್ನೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗಾಗ್ಲಿ, ನೈಟ್ ಡಿನ್ನರ್ಗಾಗ್ಲಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಹೇಗ್ ಮಾಡೋದು ಅಂತ ನಾವು ನೋಡೋಣ. ಫಸ್ಟ್ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂತಾ ಇದ್ದೀನಿ. ಸೊ ಇಲ್ಲಿ ಬೇಕಂದ್ರೆ ನಾವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ಕೋಬಹುದು. ನಾನು ಇಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂತಾ ಇದ್ದೀನಿ. ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಓಂಕಾಳು ಅನ್ನೋದು ಆಪ್ಷನಲ್, ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಚಪಾತಿ ಹಿಟ್ ನಾವೇ ಕಲ್ಸ್ಕೊಂತೀವಿ ಅದೇ ತರಾನೇ ಸೊ ಸಾಫ್ಟ್ ಆಗಿ ಕಲ್ಸ್ಕೊಂಡು, ಇದು ಡ್ರೈ ಆಗದಿರೋ ಒಂದ್ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಸೈಡ್ ಗೆ ಎತ್ತಿಕೋಬೇಕು. ಒಂದ್ ಹಾಫ್ ಅನ್ ಅವರ್ ನೆನೆಸಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೇಯಿಸಿಟ್ಟಿರೋ ಆಲೂಗಡ್ಡೆನ ನಾನು ತುರ್ಕೊಂತಾ ಇದ್ದೀನಿ. ಸೊ ಹಾಗೆ ಸ್ಮ್ಯಾಶ್ ಮಾಡಿದ್ರೆ ಒಂದ್ ಸ್ವಲ್ಪ ಉಂಡೆ ಉಂಡೆ ತರ ಇರುತ್ತೆ. ಸೊ ಈ ತರ ತುರ್ಕೊಂಡ್ಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗ್ಬಿಡುತ್ತೆ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಧನಿಯಾನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಪೆಪ್ಪರು, ಜೀರಿಗೆ ಪೌಡರ್ ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು. ನೆಕ್ಸ್ಟ್ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ. ಒಂದ್ ಸ್ವಲ್ಪ ಪುದೀನ ಸೊಪ್ಪು, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುವಾಗ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಉಪ್ಪು, ಖಾರದ ಪುಡಿ ಎಲ್ಲ ಒಂದೇ ತರ ಹಿಡ್ದಿರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ತರ ಉಂಡೆ ತರ ಮಾಡ್ಕೊಂಡು ಸೈಡ್ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಚಪಾತಿ ಹಿಟ್ಟನ್ನ ನಾವು ಮಾಡಿಟ್ಕೊಂಡಿದ್ವಲ್ವ, ಇದನ್ನ ಉಂಡೆಗಳ ತರ ಸೈಡ್ ಮಾಡಿಟ್ಕೊಂಡು ಒಂದು ಮೀಡಿಯಂ ಸೈಜ್ ಚಪಾತಿ ಹಿಟ್ಟಿಗಿಂತ ಇನ್ನೂ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಂಡು ಮಾಡ್ಕೋಬೇಕಾಗುತ್ತೆ. ನಾವು ಮಾಡ್ಕೊಂಡಿರುವ ಆಲೂ ಸ್ಟಫಿಂಗ್ ಅನ್ನ ಇದ್ರೊಳಗಡೆ ಇಟ್ಟು ಎಲ್ಲೂ ಆಚೆ ಕಡೆ ಬರ್ದಿರೋ ಆ ತರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಸೊ ಸ್ಟಫಿಂಗ್ ಅನ್ನೋದು ಆಚೆ ಕಡೆ ಬಂದ್ಬಿಟ್ರೆ ನಾವು ಹೆಂಚು ಮೇಲೆ ಹಾಕಿ ಫ್ರೈ ಮಾಡುವಾಗ ಚೆನ್ನಾಗಿ ಫ್ರೈ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಮಾಡೋರಾದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟೇನು ಇಲ್ದಿರ ಹೆಂಚ್ ಮೇಲೆ ಹಾಕೊಂಡು ಇದನ್ನ 2 ಕಡೆನು ತುಪ್ಪ ಇಲ್ಲಾಂದ್ರೆ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಗೆ ಆಲೂ ಪರೋಟ ಅನ್ನೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಈಸಿಯಾಗೂ ಮಾಡ್ಕೊಬಹುದು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗಾಗ್ಲಿ, ನೈಟ್ ಡಿನ್ನರ್ಗಾಗ್ಲಿ ಕ್ವಿಕ್ ಆಗಿ ಮಾಡ್ಕೊಂತ ರೆಸಿಪಿ ಇದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.